Good morning, students. Yesterday we studied about ionization constant, ionization constant of weak electrolytes, that is dissociation or dissociation constant of weak electrolytes for weak acid, weak base, and also for water we studied its ionization and also the constant. Okay, different concepts we got by taking the mathematical expression. Since while giving the value of ionization or a dissociation constant for weak acid Ka and for weak base Kb, we came to know that those values are very smaller values. Therefore, it is more convenient to express the dissociation constant of weak electrolytes instead of Ka and Kb. It is better to express in terms of pKa and pKb. Ka ಮತ್ತು Kb ವ್ಯಾಲ್ಯೂಗಳನ್ನು ನೆನಪಿಸಿಕೊಳ್ಳಿ. 10 to the power of -4, 10 to the power of -5, 10 to the power of -10 ವರೆಗೂ ಇದೆ. ಅಂದರೆ ದೇ ಆರ್ ದ ವೆರಿ ಸ್ಮಾಲ್ ವ್ಯಾಲ್ಯೂಸ್. ಹಾಗಾಗಿ ಆ ಸ್ಮಾಲರ್ ವ್ಯಾಲ್ಯೂಸ್ ಅನ್ನು ಇನ್ನೂ ಕನ್ವೀನಿಯಂಟ್ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ Ka Kb ಯ ಬದಲಾಗಿ pKa ಮತ್ತು pKbಗಳನ್ನು ಬಳಸಬೇಕು ಅನ್ನೋ ಮಾಹಿತಿಯನ್ನು ತೆಗೆದುಕೊಂಡು ವಿಲ್ ಗೋ ದ ಡೀಟೇಲ್ಸ್. pKa is defined as the negative logarithm ಒಂದನ್ನು ಸ್ಫೂರ್ತಿ ಬರೀತೀನಿ ರೀ, ನೆಕ್ಸ್ಟ್ ಸಿಮಿಲರ್ ಇದ್ದಾಗ ನೀವು ಬರೀಬೇಕು. pKa is defined as negative logarithm to the base 10, negative logarithm to the base 10 of ionization constant of weak acid. ಮ್ಯಾಥಮೆಟಿಕಲ್ ಬರೀತೀನಿ, ಬರೆಯೋದಕ್ಕಿಂತ ಪೂರ್ವದಲ್ಲಿ ಏನು ಬರೀಬಹುದು ನಾನು ಎಕ್ಸ್ಪೆಕ್ಟ್ ಮಾಡಿ pK ಈಕ್ವಲ್ಸ್ ಅಂತ ಬರೀತೇನೆ, ಈಸ್ ಈಕ್ವಲ್ಸ್ ಟು ಮೈನಸ್, ಯಾಕಂದ್ರೆ ನೆಗೆಟಿವ್ ಇದೆ, ಮೈನಸ್ ಲಾಗ್ ಟು ದ ಬೇಸ್ 10 ಆಫ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಆಸಿಡ್. ದೇರ್ಫೋರ್ ಅಕಾರ್ಡಿಂಗ್ ಟು ದ ಸ್ಟೇಟ್ಮೆಂಟ್ pKa is equals to minus log to the base 10 of Ka. ಸರಿ ಇದೆ. ಇವನ್ನ ನೀವು ನೆಗೆಟಿವ್ ಅನ್ನು ತೆಗೆದು ರೆಸಿಪ್ರೋಕಲ್ ಮಾಡಬಹುದು. Therefore it can also be defined as pKa of a solution is also defined as the logarithm to the base 10 of reciprocal of dissociation constant of ionization constant or dissociation constant of weak acid. ಎರಡನೇ ಸ್ಟೇಟ್ಮೆಂಟ್ ಪ್ರಕಾರ ಮ್ಯಾಥಮೆಟಿಕಲ್ ಹೇಗೆ ಬರೀಬಹುದು ನೋಡಿ, pKa is equals to log to the base 10 of 1 upon K. Both statements are correct. Both the mathematical expression according to the statement are written. Both are correct. ಯಾವುದು ಅನ್ನೋದ್ರ ನೆನಪಿಟ್ಕೊಳ್ಳಿ. ನನ್ನ ಪ್ರಕಾರ ಕ್ಯಾಲ್ಕುಲೇಷನ್ಗೆ ಸುಲಭವಾಗಿ ಹೆಲ್ಪ್ ಆಗ್ತಕ್ಕಂಥದ್ದು ಎರಡನೇದು. ಯಾವುದು? pKa equals logarithm to the base 10 of 1 upon Ka. That is, pKa is defined as logarithm to the base 10 of reciprocal of dissociation constant of weak acid.
ನಾನು ಪಿ ಕೆ ಅದ ಎರಡೂ ಡೆಫಿನೇಷನ್ ಅನ್ನು ಬರೆದಿದ್ದೇನೆ. ಈಗ ಪಿ ಕೆ ಬಿ ಅಂತ ಹೆಡಿಂಗ್ ಕೊಟ್ಟು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅನ್ನು ಬರೀತೀನಿ. ಸ್ಟೇಟ್ಮೆಂಟ್ ಅನ್ನು ನೀವೇ ಬರೀಬೇಕು. ಪಿ ಕೆ ಬಿ ಈಸ್ ಈಕ್ವಲ್ಸ್ ಟು ಮೈನಸ್ ಲಾಗ್ ಟು ದ ಬೇಸ್ 10 ಆಫ್ ಕೆ ಬಿ ಅಂದರೂ ಸರಿ, ಅಥವಾ ಪಿ ಕೆ ಬಿ ಈಸ್ ಈಕ್ವಲ್ಸ್ ಟು logarithm to the base 10 of 1 upon kb ಅಂದರೂ ಸರಿ. Can you give the definition? ಮೇಲೆ ಬರೆದಿ ನೋಡಿ, ಅದೇ ಟೈಪ್ ಬನ್ನಿ. ಅದಕ್ಕೆ ಹೇಳ್ತಾರೆ, ನಾನು ಒಂದು ಸಲ ಹೊಸದಾಗಿ ನಿಮಗೆ ಡೆಫಿನೇಷನ್ ಕೊಡ್ತಾ ಇದ್ದೀನಿ ಅಂದಾಗ ಐ ಟೇಕ್ ರಿಸ್ಕ್ ಟು ಕನ್ವಿನ್ಸ್ ಯು ಬೈ ರೈಟಿಂಗ್ 2 or 3 times. 2-3 ಸಲ ಬರೀತೀನಿ, 2-3 ಸಲ ಹೇಳ್ತೀನಿ. ಅದಕ್ಕೋಸ್ಕರ ನೀವು ಸೆಕೆಂಡ್ ಟೈಮ್ ಸಿಮಿಲರ್ ಇದ್ದಾಗ, ಹೊಸದಾಗಿದ್ದಾಗ ಕಲಿಸ್ಬೇಕು. ನಾವು ಸಿಮಿಲರ್ ಇದ್ದಾಗ ಯು ಮಸ್ಟ್ ಫೀಲ್ ಈಸಿಲಿ. ಏನು ಹೇಳ್ಬೋದು ಈ ಟೈಪ್ ಹೇಳಿ. ಪಿ ಕೆ ಬಿ ಆಫ್ ಎ ಸೊಲ್ಯೂಷನ್ ಇಸ್ ಡಿಫೈನ್ಡ್ ಆಸ್ ನೆಗೆಟಿವ್ logarithm to the base 10 of dissociation constant of weak base. ಕಲ್ತೀವಲ್ಲ ನಿನ್ನೆ, ಅದಕ್ಕೆ ಹೇಳಿದ್ರು ಒಂದು ಕ್ಲಾಸಲ್ಲಿ ಕಲ್ತಿರ್ತಕ್ಕಂಥ ಮಾಹಿತಿಯನ್ನ ಮತ್ತೊಂದು ಕ್ಲಾಸಿಗೆ ನಾವು ಲಿಂಕ್ ಮಾಡಿ ಕಲಿಬೇಕು ಹೊರತಾಗಿ ಎಕ್ಸ್ಟ್ರೀಮ್ಲಿ ನ್ಯೂ ಆದಾಗ ಇಟ್ ಇಸ್ ಡಿಫಿಕಲ್ಟ್. ನಿನ್ನೆ ಮೊನ್ನೆ ನಾವು ಒಟ್ಟ ಕ್ಲಾಸ್ಗೆ ಕೂತಿಲ್ಲ ಸರ್, ಇವತ್ತು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಇಸ್ ಡಿಫಿಕಲ್ಟ್. ಬಿಕಾಸ್ ರಿಗಾರ್ಡಿಂಗ್ ಕೆ ಎ ಆ್ಯಂಡ್ ಕೆ ಬಿ ಐ ಟಾಟ್ ಇನ್ ದ ಎಸ್ಟರ್ಡೇಸ್ ಕ್ಲಾಸ್. ಓಕೆ, ಹಾಗಾಗಿ ಒಂದನೇ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡೆಫಿನೇಷನ್ ಒಂದೇ ರೀತಿಯಲ್ಲಿ ಕೊಡಿ. ಪಿ ಕೆ ಬಿ ಆಫ್ ಎ ಸೊಲ್ಯೂಷನ್ ಇಸ್ ಡಿಫೈನ್ಡ್ ಆಸ್ ನೆಗೆಟಿವ್ ಲಾಗರಿಥಮ್ ಟು ದ ಬೇಸ್ 10 ಆಫ್ ಅಯೋನೈಸೇಷನ್ ಕಾನ್ಸ್ಟೆಂಟ್ ಆಫ್ ವೀಕ್ ಬೇಸ್. ಅಷ್ಟೇ. ಅದೇ ರೀತಿ ಸೆಕೆಂಡ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಪಿ ಕೆ ಬಿ ಈಕ್ವಲ್ಸ್ ಲಾಗ್ ಟು ದ ಬೇಸ್ 10 1 upon ಕೆ ಬಿ ಇದೆ. ಸೆಕೆಂಡ್ ಟೈಪ್ ಸ್ಟೇಟ್ಮೆಂಟ್ ಕೊಡಿ. ಪಿ ಕೆ ಬಿ ಆಫ್ ಎ ಸೊಲ್ಯೂಷನ್ ಮೇ ಆಲ್ಸೋ ಬಿ ಡಿಫೈನ್ಡ್ ಆಸ್ logarithm to the base 10 of reciprocal of ionization constant of weak base ಅಂತ ಹೇಳಬೇಕು. ಸರಿನಾ? ಇದರ ಮೇಲೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡತಕ್ಕಂಥ ಅವಶ್ಯಕತೆ ಇರುತ್ತೆ. ವಿಲ್ ಗೋ ಫಾರ್ ಆಫ್ಟರ್ವರ್ಡ್ಸ್. ಇಟ್ ಈಸ್ ಫೌಂಡ್ ದಟ್ ಪಿ ಕೆ ಎ ಪ್ಲಸ್ ಪಿ ಕೆ ಬಿ ಈಸ್ ಈಕ್ವಲ್ಸ್ ಟು 14. ಅಂದರೆ ಈ ವೀಕ್ ಆಸಿಡ್ ಅದ ವ್ಯಾಲ್ಯೂ 7 ಬರುತ್ತೆ, ವೀಕ್ ಬೇಸ್ ಅದ ವ್ಯಾಲ್ಯೂ 7 ಬರುತ್ತೆ. ಎರಡನ್ನೂ ಸೇರಿಸಿದ್ರೆ ವಿಲ್ ಗೆಟ್ 14. ಪಿ ಕೆ ಎ ಪ್ಲಸ್ ಪಿ ಕೆ ಬಿ ಈಕ್ವಲ್ಸ್ 14 ಅನ್ನೋ ಇಕ್ವೇಶನ್ ಅನ್ನ ಯಾವಾಗ ಬಳಸಬೇಕು ಅಂತ ಕೇಳಿದ್ರೆ, ಅಕಸ್ಮಾತ್ ಕೆ ಎ ವ್ಯಾಲ್ಯೂವನ್ನು ಕೊಟ್ಟು ಪಿ ಕೆ ಬಿ ಕೇಳಿ, ಇಟ್ಸ್ ಫೈನ್, ಆ ಮ್ಯಾಥಮೆಟಿಕಲ್ ಎರಡರ ಒಂದು ಬಳಸಿ ಮಾಡ್ತೀರಿ. ಕೆ ಬಿ ವ್ಯಾಲ್ಯೂವನ್ನು ಕೊಟ್ಟು ಪಿ ಕೆ ಬಿ ಕೇಳಿ, ಐದರ್ ಬೈ ಯೂಸಿಂಗ್ first or second mathematical form you can calculate the PKB value. If it is reverse, means given value is Ka, they are asking PKB, vice versa, given value is Kb, if they are asking you to go calculate pKa, then you should think twice which equation I must make use. ಅವಾಗ ನೀವು ಏನು ಮಾಡಬೇಕು, ಉದಾಹರಣೆಗಾಗಿ ಇದು ಬಿಡಿ, ಇದೆಲ್ಲ ಈಸಿ ಆಗಿ ಇದನ್ನು ವಿಚಾರ ಮಾಡಬೇಕು. ಕೊಟ್ಟಿರ್ತಕ್ಕಂಥದ್ದು ಕೆ ಎ ವ್ಯಾಲ್ಯೂ, the Ka value of acetic acid, the Ka value of acetic acid at 25 degrees Celsius is found to be 1.75 into 10 to the power of -5 ಇದೆ. What is its pK ಅಂತ ಕೇಳಬಾರ್ದು, ಕೇಳಿದ್ರೆ ಮಾಡ್ತೀರಿ. What is its PKB ಅಂದಾಗ ಪ್ರಶ್ನೆ ನೋಡಿ. ಸರ್ ಹಾಗಾದ್ರೆ ಏನು ಮಾಡಬೇಕು, ಕೊಟ್ಟಿದ್ದು ಕೆ ಎ ಕೇಳಿದ್ದು ಪಿ ಕೆ ಬಿ ಅಂದಾಗ ಏನು ಮಾಡಬೇಕು ಅಂದರೆ, ಯು ಹ್ಯಾವ್ ಟು ಮೇಕ್ ಯೂಸ್ ದಿಸ್ ಇಕ್ವೇಶನ್. ಅಂದರೆ ಪಿ ಕೆ ಬಿ ಈಸ್ ಈಕ್ವಲ್ಸ್ ಟು, ಇಲ್ಲ ಕೆಲಸ ಮಾಡಿ, ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಪಿ ಕೆ ಎ. ಹೌದಾ? ಈ ಇಕ್ವೇಶನ್ ಅನ್ನು ಬಳಸಿ ಪಿ ಕೆ ಎ ಈಸ್ ಈಕ್ವಲ್ಸ್ ಟು logarithm to the base 10 of reciprocal of dissociation constant of weak acid the mathematical expression ಬಳಸಿ ಕೆ ಎ ಅನ್ನೋ ವ್ಯಾಲ್ಯೂ ಬಳಸಿ ಪಿ ಕೆ ಎ ಕಂಡುಹಿಡ್ರಿ. ತದನಂತರ ನಿಮಗೆ ಪಿ ಕೆ ಎ ಬೇಕು ತಾನೆ, ಪಿ ಕೆ ಬಿ ಬೇಕು ತಾನೆ. ಪಿ ಕೆ ಬಿ ಈಸ್ ಈಕ್ವಲ್ಸ್ ಟು 14 ಮೈನಸ್ ಪಿ ಕೆ ಎ ಮಾಡ್ಬೋದು. So for that purpose we need that equation pKa plus pKb is equals to 14 ಅನ್ನೋ equation ಬಳಸಿ ವೈಸ್ ವರ್ಸ ರೀತಿಯಲ್ಲಿ ವ್ಯಾಲ್ಯೂವನ್ನು ಕಂಡುಹಿಡಿಯಬಹುದು. ಎಲ್ಲಿ ನಾನು ಇಂಪಾರ್ಟೆಂಟ್ ಇಕ್ವೇಷನ್ಸ್ ಅನ್ನು ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗ್ತೀನೋ, ನೀವು ಸಹಿತ ಎಕ್ಸ್ಟ್ರೀಮ್ಲಿ ಎಟ್ ದ ಲಾಸ್ಟ್ ಆರ್
2-3 pages of the end, you should go on writing the mathematical important equations in the box along with the brief information needed for understanding that equation. ಆ ಇಕ್ವೇಷನ್ ಏನು ಯಾವುದ್ರ ಬಗ್ಗೆ ಹೇಳುತ್ತೆ, ಆ ಇಕ್ವೇಷನ್ದಲ್ಲಿ ಏನನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಯಾವ ವ್ಯಾಲ್ಯೂವನ್ನು ಉಪಯೋಗಿಸ್ತೀವಿ ಅನ್ನೋ ಮಾಹಿತಿಯನ್ನು ಶಾರ್ಟಾಗಿ ಬರೆಯುವ ಮುಖಾಂತರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅನ್ನು ಒಂದು ಕಡೆ ಬರೆದಿಟ್ಕೊಂಡ್ಬಿಡಿ. ದಟ್ ದೋಸ್ ವಿಲ್ ಹೆಲ್ಪ್ಸ್ ಯು ವೈಲ್ ಗೋಯಿಂಗ್ ಫಾರ್ ಸಾಲ್ವಿಂಗ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಆನ್ ದಟ್ ಪಾರ್ಟ್. ಕ್ಲಿಯರ್? ನೋಡ್ಬಿಡಿ. We are going for next concept. Since the value of Ka and Kb are very small values, hence they can be expressed more conveniently by making use of pKa and pKb. pKa is defined as negative logarithm to the base 10 of dissociation constant of weak acid, or it also defined as logarithm to the base 10 of reciprocal of ionization constant of weak acid. According to those two statements, I have written first and second mathematical expression. Similarly, pKb is defined as negative logarithm to the base 10 of dissociation constant of weak base, or it is also defined as logarithm to the base 10 of reciprocal of dissociation constant of weak base. ಅದರ ಪ್ರಕಾರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಇದೆ. We came to know that, or we studied that pKa plus pKb is equals to 14. This equation is to be made use when you want to calculate the reverse value based by making use of the datas in the reverse manner. Means if the given value is Ka, they must ask pKa. If the given value is Kb, they must ask us to calculate pKb. If they are asking in the reverse manner, given is Ka, asking is pKb, vice versa, given is Kb, asking value is pKa. At that time, according to the value and equation, you have to simplify first, then by making use of pKa plus pKb equals 14, you can calculate the reverse value. Clear? Then we'll go for another important concept you might have heard, I think, regarding pH scale. pH the ಬಗ್ಗೆ ಕೇಳಿದಿರಿ ಅನ್ಸುತ್ತೆ. We'll go for the details. pH scale and pH concept. ಇಷ್ಟೇ ಡೆಫಿನಿಷನ್ ಮೀನಿಂಗ್ ಅಂತ. To indicate the acidic or basic or neutral, acidic nature, basic nature or neutral nature of given solution. To indicate whether the given solution is acidic or basic or neutral, we need pH value. Okay, pH actually power of hydrogen ಅನ್ಕೊಳ್ಬಹುದು, but in the Greek language it is considered as Prussian dehydrogen. Prussian dehydrogen is the actual meaning under in the Greek language. For your understanding purpose in the better manner, you can remember as a power of hydrogen. ಕೊಟ್ಟಿರ್ತಕ್ಕಂಥ ಸೊಲ್ಯೂಷನ್ನು ಎಸಿಡಿಕ್ ಇದೆಯಾ, ಬೇಸಿಕ್ ಇದೆಯಾ, ನ್ಯೂಟ್ರಲ್ ಇದೆಯಾ ಅಂತ ಇಂಡಿಕೇಟ್ ಮಾಡಲಿಕ್ಕೆ ನಮಗೆ pH ವ್ಯಾಲ್ಯೂವನ್ನು ತೋರಿಸೋ ಅವಶ್ಯಕತೆ ಇರುತ್ತೆ. ಆಗಲೇ pKa ಅನ್ನ ಡೀಟೇಲ್ಸ್ ಹೇಳಿದಿವಲ್ಲ, ಇಲ್ಲೂ ಸಹಿತ pH ಬಗ್ಗೆ ಡೀಟೇಲ್ಸ್ ಹೇಳಿ ಮ್ಯಾಥಮೆಟಿಕಲ್ ಬರೀತೀನಿ. pOH ಅನ್ನ ನೀವೇ ಬರೀರಿ. pH of a solution is defined as, clear ಕೊಡ್ತಾ ಹೋಗ್ತೀನಿ ನೋಡಿ, is defined as the negative logarithm to the base 10 of hydrogen ion concentration.
ಹೈಡ್ರೋಜನ್ ಅಯಾನದ ಕಾನ್ಸಂಟ್ರೇಷನ್ ಅನ್ನು ತೆಗೆದುಕೊಂಡು ಅದರ ನೆಗೆಟಿವ್ ಲಾಗರಿಥಮ್ ಟು ದ ಬೇಸ್ 10 ಅನ್ನು ಮಾಡಿದರೆ ಯು ವಿಲ್ ಗೆಟ್ ದ pH ವ್ಯಾಲ್ಯೂ. ಓಕೆ, ಸೊ ಅದರ ಪ್ರಕಾರ ಮ್ಯಾಥಮೆಟಿಕಲ್ ಸಿಂಪಲ್ ಹೀಗೆ ಬರೀಬೋದಾ ನೋಡಿ. pH is equals to minus log to the base 10 of H plus square bracket ಮೋಲಾರ್ ಕಾನ್ಸಂಟ್ರೇಷನ್ ಅಥವಾ ಆಕ್ಟಿವ್ ಮಾಸಸ್ ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಬರೀಬೇಕು. ಕಲಿಸಿದ್ದೀವಿ, ಸ್ಕ್ವೇರ್ ಬ್ರಾಕೆಟ್ ಇಂಡಿಕೇಟ್ಸ್ ಆಕ್ಟಿವ್ ಮಾಸ್ ಆರ್ ಮೋಲಾರ್ ಕಾನ್ಸಂಟ್ರೇಷನ್. that means it giving us the information how many number of moles of the solute present in 1 liter. okay, ಹಾಗಾಗಿ ಒಂದನೇ ಸ್ಟೇಟ್ಮೆಂಟ್ ಪ್ರಕಾರ I have written mathematical expression pH equals minus log to the base 10 of H plus square bracket. It can also be defined. ಆಗಲೇ ಮಾಡಿದ್ರೆ ಆ ಟೈಪ್ ಬನ್ನಿ. pH of a solution is also defined as logarithm. ನೆಗೆಟಿವ್ ಅನ್ನು ಹೊಡೆದಾಕಿ, ನೆಗೆಟಿವ್ ಬಗ್ಗೆ ಹೇಳಬೇಡಿ. logarithm to the base 10 of reciprocal of hydrogen ion concentration. Second statement प्रकार pH is equals to logarithm to the base 10 of 1 upon H plus square bracket. ಇದು ಎರಡನೇ ಮಾತು. ಹಾಗಾದ್ರೆ pH ದ ಬಗ್ಗೆ ಕ್ಲಿಯರ್ ಆಯ್ತು ನೋಡ್ಕೊಳ್ಳಿ. pH of a solution is defined as a negative logarithm to the base 10 of hydrogen ion concentration, or it is also defined as logarithm to the base 10 of a reciprocal of hydrogen ion concentration. Similarly pOH of a solution is defined as negative logarithm to the base 10 of hydroxyl ion concentration. hydroxyl ion hydrogen ion concentration ತೆಗೆದುಕೊಂಡ್ರೆ pH, hydroxyl ion concentration ತೆಗೆದುಕೊಂಡು negative logarithm to the base 10 ಹಚ್ಚಿದ್ರೆ pOH, or it can also be defined as pOH of a solution is also defined as negative ತೆಗೆದುಬಿಡಿ logarithm to the base 10 of reciprocal of hydroxyl ion concentration. ಒಂದನೇ ಸ್ಟೇಟ್ಮೆಂಟ್ ಪ್ರಕಾರ pOH is equals to minus log to the base 10 of OH minus square bracket. You will write it in the box. Or according to second statement, pOH is equals to logarithm to the base 10 of 1 upon OH minus square bracket. Okay. ಹಾಗಾಗಿ PKN ಕಲಿತ್ವಲ್ಲ ಅದೇ ರೀತಿ pH ಕಂಡು ಮೊದಲು ಮೀನಿಂಗ್ ಗೊತ್ತಾಗಲಿ. pH ಅನ್ನು ಯಾಕೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಯಾಕೆ ಕಲಿಬೇಕು ಅಂದರೆ ಟು ಇಂಡಿಕೇಟ್ ವೆದರ್ ದ ಗಿವನ್ ಸೊಲ್ಯೂಷನ್ ಇಸ್ ಅಸಿಡಿಕ್ ಆರ್ ಬೇಸಿಕ್ ಆರ್ ನ್ಯೂಟ್ರಲ್. ಯಾವಾಗ ಅಸಿಡಿಕ್ ಯಾವಾಗ ಬೇಸಿಕ್ ಹೇಳ್ತೀನಿ ನೆಕ್ಸ್ಟು. ಸದ್ಯಕ್ಕೆ pH ದ ಡೆಫಿನಿಷನ್ನು, ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ನು, pOH ದ ಡೆಫಿನಿಷನ್, ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅನ್ನು ಐ ಹ್ಯಾವ್ ಗಿವನ್ ಕ್ಲಿಯರ್ಲಿ ಆ್ಯಂಡ್ ಈಸಿ ಟು ರಿಮೆಂಬರ್. ಇದನ್ನ ಸೋರೆನ್ಸನ್ ಅಂತಕ್ಕಂಥ ಸೈಂಟಿಸ್ಟ್ ಕಂಡಿದ್ದಾರೆ. Sorensen proposed the pH scale and pH concept to indicate whether the given solution is acidic or basic or neutral. I have given you the definition for pH as well as the pOH. The pH of a solution lies between 1 to 14. 1 ರಿಂದ 14 ವ್ಯಾಲ್ಯೂ ಸ್ಕೇಲ್ ಇರುತ್ತೆ. ಅದರಲ್ಲಿ if the pH of any solution is found to be less than 7, the pH scale of any solution is going to lies between 1 to 14. 1 ರಿಂದ 14 ರೇಂಜ್ ಅಲ್ಲಿ ಇರುತ್ತೆ. If the pH of solution
is less than 7. ಲೆಸ್ ದ್ಯಾನ್ 7 ಅಂದರೆ 1ರಿಂದ 6.999 ವರೆಗೂ ಇರಲಿ. ಲೆಸ್ ದ್ಯಾನ್ 7, then the solution is said to be acidic. If the pH of a solution is more than 7, then the solution is said to be basic. By chance, if the pH of a solution is exactly equal to 7, then it is said to be neutral. Clear? ಯಾವುದೇ ಸೊಲ್ಯೂಷನ್ ಅದ ಪಿ ಎಚ್ ವ್ಯಾಲ್ಯೂ 7ಕ್ಕಿಂತ ಕಡಿಮೆ ಇದ್ದರೆ ಅಸಿಡಿಕ್ಕು, 7ಕ್ಕಿಂತ ಜಾಸ್ತಿ ಇದ್ದರೆ ಬೇಸಿಕ್ಕು, ಎಕ್ಸಾಕ್ಟ್ ಈಕ್ವಲ್ ಟು 7 ಇದ್ದರೆ ನ್ಯೂಟ್ರಲ್. ಕ್ಲಿಯರ್? ಹೊಸ ವಿಚಾರ ಗೊತ್ತಿದ್ರೆ ಒಳ್ಳೆಯದು, ಇಲ್ಲಾಂದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ, ಕಲ್ತ್ಕೊಂಡು ಬಿಡಿ. ವಿ ನೋ ದಟ್ ಇನ್ ಅ ಪ್ಯೂರ್ ವಾಟರ್, ನಿನ್ನೆ ಕಲ್ತ್ವಲ್ಲ, or in a neutral solution, in a pure water or in a neutral solution, H plus square bracket is equals to OH minus square bracket, that is equals 1 into 10 to the power of minus 7 moles per dm cube. I have indicated as that. ಶುದ್ಧವಾದ ನೀರಿನಲ್ಲಿ ಅಥವಾ ನ್ಯೂಟ್ರಲ್ ತಟಸ್ಥ ದ್ರಾವಣದಲ್ಲಿ H ಪ್ಲಸ್ ಎಷ್ಟಿರುತ್ತೋ ಅಷ್ಟೇ OH ಮೈನಸ್ ಇರುತ್ತೆ. ಅದರ ವ್ಯಾಲ್ಯೂ 10 to the power of minus 7 moles per dm cube ಇದೆ. Taking negative log on both side, ಎರಡೂ ಕಡೆಗೆ ನೆಗೆಟಿವ್ ಲಾಗ್ ಅನ್ನು ತೆಗೆದುಕೊಳ್ಳ್ರಿ, and on adding those what we get. Minus log to the base 10 of H plus square bracket plus of minus negative logarithm to the base 10 of OH minus square bracket is equals to 7 plus 7. Just few minutes back I taught you that minus log to the base 10 of H plus square bracket is equals to pH plus minus log to the base 10 of OH minus is equals to POH is equals to 14 is the another important equation we got by simple derivation. ನ್ಯೂಟ್ರಲ್ ಸೊಲ್ಯೂಷನ್ ಅಥವಾ ಪ್ಯೂರ್ ವಾಟರ್ದಲ್ಲಿ H ಪ್ಲಸ್ ಎಷ್ಟಿರುತ್ತೋ ಅಷ್ಟೇ OH ಮೈನಸ್ ಇರುತ್ತೆ. ಅದರ ವ್ಯಾಲ್ಯೂ 10 to the power of minus 7 ಅಂತ ನಿನ್ನೆ ಕಲಿಸಿದ್ದೀನಿ. ಈ ಇಕ್ವೇಷನ್ ಆ ವ್ಯಾಲ್ಯೂಗೆ ಎರಡೂ ಕಡೆಗೆ ನೆಗೆಟಿವ್ ಲಾಗರಿಥಮ್ ಟು ದ ಬೇಸ್ 10 ಅನ್ನು ಹಚ್ಚಿ ಎರಡೂ ವ್ಯಾಲ್ಯೂವನ್ನು ಕೂಡಿಸ್ರಿ. ಅವಾಗ ಮೈನಸ್ ಲಾಗ್ ಟು ದ ಬೇಸ್ 10 H ಪ್ಲಸ್ ಸ್ಕ್ವೇರ್ ಬ್ರಾಕೆಟ್ ಪ್ಲಸ್ ಆಫ್ ಮೈನಸ್ ಲಾಗ್ ಟು ದ ಬೇಸ್ 10 OH ಮೈನಸ್ ಸ್ಕ್ವೇರ್ ಬ್ರಾಕೆಟ್ ಈಸ್ ಈಕ್ವಲ್ಸ್ ಟು 10 to the power of minus 7 ಇದ್ದಿದೆ, ಪ್ಲಸ್ ಮಾಡ್ತಾ ಇದ್ದೀರಿ, 7 plus 7 ಆಗುತ್ತೆ. Therefore pH plus POH is equals to 14 is the another important equation you got. ಎಲ್ಲಿ ಬೇಕು ಆಗಲೇ ಹೇಳ್ತಲ್ಲ ಅದೇ ಟೈಪ್ H ಪ್ಲಸ್ ಅನ್ನು ಕೊಟ್ಟು PH ಕೇಳಿದ್ರೆ ನೋ ಪ್ರಾಬ್ಲಮ್, OH ಮೈನಸ್ ಅನ್ನು ಕೊಟ್ಟು POH ಅನ್ನು ಕೇಳಿದ್ರೆ ನೋ ಪ್ರಾಬ್ಲಮ್. you calculate because we have an equation with us. By chance if they are giving us the H plus, they are asking the POH. Similarly they are giving us the OH minus and asking the pH. At this time according to the value they given, say for example if H plus is given, you should calculate pH, then by making use of pH plus POH equals 14 you can calculate POH. Then vice versa, if OH minus is given, you have to calculate POH according to mathematical expression. Then by making use of pH plus POH equals 14 you can calculate its reverse value. ಉದಾಹರಣೆ ಹೀಗೆ ಬಂದಿದೆ ಅಂದ್ಕೊಳ್ಳ್ರಿ, H ಪ್ಲಸ್ ವ್ಯಾಲ್ಯೂವನ್ನು ಉಪಯೋಗಿಸಿಕೊಂಡು ಆ ಸೊಲ್ಯೂಷನ್ನಲ್ಲಿರ್ತಕ್ಕಂಥ PH 2 ಅಂತ ಗೊತ್ತಾಗಿದೆ, ಅವರು POH ಅನ್ನು ಕೇಳಿದ್ದಾರೆ ಅಂತ ಅಂದ್ಕೊಳ್ರಿ. POH is equals to 14 minus pH equals 14 minus 2 equals 12, therefore it is base. ಹೀಗೆ ರಿವರ್ಸ್ ರೀತಿಯಲ್ಲಿ ವ್ಯಾಲ್ಯೂಸ್ ಅನ್ನು ಕಂಡುಹಿಡಲಿಕ್ಕೆ ಇಂಪಾರ್ಟೆಂಟ್ ಇಕ್ವೇಷನ್ PH ಪ್ಲಸ್ POH is equals to 14 ಅನ್ನೋ ಇಕ್ವೇಷನ್ ಅನ್ನು ಬಳಸಬೇಕು. ಒಂದು ಸಾರಿ ಎಲ್ಲ ಇಕ್ವೇಷನ್ಸ್ ಅನ್ನು ನೆನಪಿಸ್ಕೊಂಡು ಬಿಡಿ, ಬಿಕಾಸ್ ವಿ ಹ್ಯಾವ್ ಟು ಗೋ ಫಾರ್ ಸಾಲ್ವಿಂಗ್ ಡಿಫರೆಂಟ್ ಸಿಂಪಲ್ ಪ್ರಾಬ್ಲಮ್ಸ್ ಆನ್ ಆಲ್ ದೀಸ್ ಇಕ್ವೇಷನ್ಸ್. ಇವೆಲ್ಲದರ ಮೇಲೆ
ನಾವು ಅಟ್ಲೀಸ್ಟ್ ಒಂದು ಪ್ರಾಬ್ಲಮ್ ಆದರೂ ಸಹಿತ ಬಿಡಿಸಿ ಪ್ರಾಕ್ಟೀಸ್ ಮಾಡಬೇಕಾಗಿರೋದ್ರಿಂದ ಈಗ ಬೇಕಾಗಿರ್ತಕ್ಕಂಥ ಎಲ್ಲ ಇಕ್ವೇಶನ್ಸ್ ಅನ್ನು ಒಂದು ಕಡೆ ಬರೆದಿಟ್ಕೊಂಡಿವಿ ಅನ್ಕೊಂಡು ಬಿಡೋಣ. ಬರೀ ಟ್ರೈ ಮಾಡಿ. PKA is equals to logarithm to the base 10 of reciprocal of KA. ನೀವು ಅಕಸ್ಮಾತ್ ಬೇಸ್ 10 ಅನ್ನ ಬರೆಯೋದು ಮರೆತರು ಇಟ್ ಇಸ್ ಅಂಡರ್ಸ್ಟುಡ್ ಯು ಹ್ಯಾವ್ ರಿಟರ್ನ್ ಅಂತ. ಓಕೆ, PKB is equals to logarithm to the base 10 of reciprocal of dissociation constant of weak base ಅಂತ. PH ಇದೆರಡನ್ನು ಉಪಯೋಗಿಸಿದ ಟೈಮಲ್ಲಿ PKA ಪ್ಲಸ್ PKB is equals to 14. ಅದೇ ರೀತಿ PH is equals to logarithm to the base 10 of reciprocal of hydrogen ion concentration. POH is equals to logarithm to the base 10 of reciprocal of hydroxyl ion concentration. Again PH plus POH is equals to 14. These are the common equation you must remember and will helps you to calculate any type of values. So I go for a simple problem on the pH now. What is the value of pH? What is the value of pH of 0.0001 mHCl? 0.0001 molar ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ಕೊಟ್ಟಿದ್ದಾರೆ. ಅದರ pH ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ ಅನ್ಕೊಳ್ಳಿ. ಮೊದಲು ಏನು ಮಾಡ್ರಿ, ಕೊಟ್ಟಿರ್ತಕ್ಕಂಥದ್ದು ಆಸಿಡ್ ಹೌದು ಅನ್ನೋ ನೋಡ್ರಿ. HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್. ಆಸಿಡ್ ಕೊಟ್ಟಾರ ಅಂದ್ರೆ H ಪ್ಲಸ್ ಕೊಟ್ಟಾರ, ಹೌದು. H ಪ್ಲಸ್ ಹೇಗೆ ಕೊಟ್ಟಿದ್ದಾರೆ, 0.0001 m ಅಂತ ಕೊಟ್ಟಿದ್ದಾರೆ. ನೀವು ಅದನ್ನ 1 × 10⁻⁻⁴ moles per dm³ ಅಂತ ಕನ್ವರ್ಟ್ ಮಾಡ್ಕೊಳ್ರಿ. ಈಗ pH ಅದ ವ್ಯಾಲ್ಯೂ ಈಕ್ವೇಶನ್ ಬರೀರಿ. pH is equals to logarithm to the base 10 of 1/h plus square bracket ಬರೀರಿ is equals to logarithm to the base 10 of 1/1 × 10⁻⁻⁴ ಅಂತ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇದು 1/, ಇರೋದ್ರಿಂದ 4 minus log 1, that is 4.00 minus 0.00. Therefore pH is equals to 4. ಒಂದ ಸಲಕ್ಕೆ ಡಿಫಿಕಲ್ಟ್ ಅನಿಸಿದ್ರೆ ಯು ಕ್ಯಾನ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಮೊದಲು ಏನು ಮಾಡ್ಬೇಕ್ರಿ, ಕೊಟ್ಟಿರ್ತಕ್ಕಂಥದ್ದು ಆಸಿಡ್ ಆಗಿದ್ರೆ H ಪ್ಲಸ್ ಕೊಟ್ಟಾರ ಅಂದ್ರೆ ಮಾಡಿಫೈ ಮಾಡಿ, ಹೌದಾ. ಮಾಡಿಫೈ ಮಾಡಿದ ಮೇಲೆ ಈ pH ಅದ ಇಕ್ವೇಶನ್ ಅನ್ನ ಬರೆಯಿರಿ. ಇಕ್ವೇಶನ್ ಕರೆಕ್ಟ್ ಬರೆದ್ರಿ ಅಂದ್ರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಲಾಗ್ 1/h ಪ್ಲಸ್ ಇರೋದ್ರಿಂದ ಇದು ಮೇಲೆ ಬಂದಾಗ ಪಾಸಿಟಿವ್ ವ್ಯಾಲ್ಯೂ ಆಗುತ್ತೆ, ಮೈನಸ್ ಇಲ್ಲಿರ್ತಕ್ಕಂಥ ಲಾಗ್ ಅನ್ನ ಮೈನಸ್ ಮಾಡಬೇಕು. ಓಕೆ, ಇನ್ನೊಂದು ತಗೊಳ್ಳ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ POH ಆಫ್ 0.002 m NaOH ಕೊಟ್ಟಾರ ಅಂತ. ಕೊಟ್ಟಿರೋದು ಬೇಸು, ಕೇಳಿರೋದು POH. ನೋ ಪ್ರಾಬ್ಲಮ್. ಸಿನ್ಸ್ ದೇ ಗಿವನ್ ಅಸ್ ದ ಬೇಸ್, it is understood they given us the OH minus square bracket, that is equals 0.002 molar is given, that is equals 2 × 10⁻⁻³ mole per dm³ is given. Okay, now I'll go for writing POH is equals to logarithm to the base 10 of reciprocal of OH minus square bracket, that is equals logarithm to the base 10 of 1/2 × 10⁻⁻3. now 3 minus log 2. 3.00 minus log 2 ಅಂದ್ರೆ 0.3010. that is log book ಅಲ್ಲಿ 20 ಅನ್ನ ನೋಡಬೇಕು. 0 ಯಾಕೆ ಬರೆದೆ ಅಂದ್ರೆ ಒಂದೇ ಡಿಜಿಟ್ ಇದೆ, ಒಂದೇ ಡಿಜಿಟ್ ಇದ್ದಾಗ ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂ ಇಸ್ 0. log 20 ಅಂದ್ರೆ 3010. therefore you get 3.000 ದಲ್ಲಿ 0.3010 ಲೆಸ್ ಮಾಡ್ರಿ. ಅವಾಗ
0 0 10 minus 1 is 9, 1 carry, 10 minus 1 is 9, 1 carry, 2.2990 is the value of POH. ಹೀಗೆ ಒಂದು ಬಿಟ್ಟು ಇನ್ನೊಂದು ಎಕ್ಸಾಂಪಲ್ಸನ್ನು ತಗೊಳ್ಬೇಕು. ಒಂದೇ ಎಕ್ಸಾಂಪಲ್ ತೆಗೆದುಕೊಂಡಾಗ ಪ್ರಾಬ್ಲಮ್ಸ್ ಅಷ್ಟು ಕನ್ವೀನಿಯೆಂಟ್ ಆಗಿ ಪರ್ಫೆಕ್ಟ್ ಆಗದೇ ಇರ್ಬೋದು. ಬೈ ಟೇಕಿಂಗ್ ಸಮ್ ಅದರ್ ಎಕ್ಸಾಂಪಲ್ ವಿಲ್ ಟ್ರೈ ಟು ಸಾಲ್ವ್ ಅದರ್ ಡಿಫರೆಂಟ್ ಎಕ್ಸಾಂಪಲ್ಸ್ ಆನ್ ದ PH POH ಇನ್ನೂ ಒಂದೊಂದು ಎಕ್ಸಾಂಪಲ್ಸನ್ನು ಬಿಡಿಸಿ ತದನಂತರ ವೈಸ ವರ್ಸ ಕ್ಯಾಲ್ಕುಲೇಟ್ ಮಾಡಿ ವಿಲ್ ಟ್ರೈ ಟು get the complete knowledge regarding calculation in the next class. Thank you.